ನಮಸ್ಕಾರ ಸ್ನೇಹಿತರೆ, ಧನ್ವಂತರಿ ನ್ಯಾಚುರಲ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ, ನಾವು ನಮ್ಮ ಮನೆಗೆ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಯಾವ ಥರ ತರಕಾರಿಗಳನ್ನು ಬೆಳ್ಕೋಬೇಕು ಅಂತಂದೇಳಿ ಹೇಳಕ್ಕೆ ಬಂದಿದ್ದೀನಿ. ಈಗ ನಾವೇನು ಮಾಡ್ತೀವಿ ಅಂದರೆ ಮಡಿ ಮಾಡ್ತಿದ್ದೀವಿ. ತರಕಾರಿನ ಯಾವ ಥರ ಹಾಕೋಬೇಕು ಅಂತಂದು ಹೇಳ್ಬಿಟ್ಟು ಪ್ರತಿಯೊಬ್ಬರ ತೋಟದಲ್ಲೂ ಸ್ವಲ್ಪ ಜಾಗ ಇರುತ್ತೆ. ಆ ಜಾಗನ ಇಷ್ಟು ಸರಿಯಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಮ್ಮದು ಅಡಿಕೆ ತೋಟ ಇರೋದರಿಂದ ಅದು ಸ್ವಲ್ಪ ಡಿಸ್ಟೆನ್ಸ್ ಇರುತ್ತಲ್ಲ, ಒಂದು ಅಡಿಕೆ ತೋಟದಿಂದ ಇನ್ನೊಂದು ಅಡಿಕೆ ಗಿಡದಿಂದ ಇನ್ನೊಂದು ಅಡಿಕೆ ಗಿಡಕ್ಕೆ ಸೆಂಟ್ರ್ ಪ್ಲೇಸಲ್ಲಿ ಈ ಥರ ಮಾಡ್ತಾಯಿದ್ವಿ. ಸ್ವಲ್ಪ ನೆಲನ ಲೂಸ್ ಮಾಡ್ಕೋಬೇಕು, ಸಡ್ಲ ಮಾಡ್ಕೊಂಡು ಹದ ಮಾಡಿಕೊಂಡು ಆಮೇಲೆ ನೋಡಿ ಬೀಜ ಹಾಕ್ತಿದ್ವಿ. ಯಾವುದು ಬೀಜ ಅಂದರೆ, ಒಂದು ಮೆಂತ್ಯ ಬೀಜ, ಇನ್ನೊಂದು ಸಬ್ಬಸಿಗೆ ಅಂತ ಬರುತ್ತಲ್ಲ, ಸಬ್ಬಸಿಗೆ, ಆಮೇಲೆ ಗಜ್ಜರಿ, ಕ್ಯಾರೆಟು, ಆ ಬೀಜನ ಇವತ್ತು ಹಾಕ್ತಾಯಿದ್ದೀವಿ. ಕ್ಲೀನಾಗಿ ಈ ಥರ ಮಡಿ ಮಾಡಿಕೊಂಡು ಎಲ್ಲ ಬೀಜಗಳನ್ನು ಹಾಕ್ಕೋಬೇಕು. ಹಾಕ್ಕೊಂಡ ಮೇಲೆ ಸ್ವಲ್ಪೆಲ್ಲ ಮೇಲ್ಗಡೆ ಮಣ್ಣನ್ನು ಹೋಗಬೇಕು. ನೋಡಿ, ಈ ಥರ ಎಲ್ಲ ಮಾಡ್ಕೊಳೋದ್ರಿಂದ ನಮ್ಮ ಮನೆಗೆ ಬೇಕಾದಂಥ ಏನೇನು ಬೇಕಾಗುತ್ತೆ ತರಕಾರಿಗಳನ್ನ ಫ್ರೆಶ್ ಆಗಿ ವಿತೌಟ್ ಕೆಮಿಕಲ್ ಇಲ್ದಂಗೆ ನಾವೇ ಯೂಸ್ ಮಾಡ್ಕೋಬೋದು. ಏನು ಕೆಮಿಕಲ್ ಯೂಸ್ ಮಾಡೋಂಗಿಲ್ಲ ನಾವು. ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ಮನೆಗೆ ಬರಲಿ ಅಂತಂದೇಳಿ ಈ ಥರ ಆವಾಗ ಮಾಡ್ಕೊತಾ ಇರ್ತೀವಿ. ನೋಡಿ, ಇದನ್ನೆಲ್ಲ ಈ ಥರ ಎಲ್ಲ ಕ್ಲೀನು ಮೇಲ್ಗಡೆ ಮಣ್ಣು ಬರೋ ಥರ ಒಂದು ಕಟ್ಟಿಗೆನೋ ಒಂದು ಕ್ಲೀನಾಗಿ ತೊಗೊಂಡು ಕೆರೆ ಹಾಕ್ಬಿಟ್ರೆ ಲೈಟಾಗಿ ಅದ್ರ ಬೀಜದ ಮೇಲ್ಗಡೆ ಎಲ್ಲ ಮಣ್ಣು ಬರುತ್ತೆ. ಈ ಥರ ಆದಮೇಲೆ ಮೇಲ್ಗಡೆ ಸ್ವಲ್ಪ ಏನಾದರೂ ತೆಳುವಾಗಿ ತೇವಾಂಶ ಇರೋ ಥರ ಹಾಕ್ಬೇಕು. ಯಾಕಂದರೆ ನಾವು ಹೋದ್ಸಲ ತೆಗೆರೆ ಹಾಕ್ತೀವಿಂದ ತೆಗೆರೆ ಕಟ್ಟಿಗೆ ಇದ್ದು ಕಟ್ಟಿಗೆ ಏನಾದರೂ ಮೇಲ್ಗಡೆ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀವಿ ಅಂದರೆ ತೇವಾಂಶ ಯಾವಾಗಲೂ ಇರಲಿ ಅಂತಂದರೆ ಸ್ವಲ್ಪ ದಿನ ಹಾಕ್ಬಿಡಿ. ಇವಾಗ ಕಟ್ಟಿಗೆನ ಮೇಲ್ಗಡೆ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ನೀರು ಹಾಕಿಬಿಟ್ರೆ ಯಾವುದೇ ಪಕ್ಷಿಗಳಾಗಲಿ ಒಂದು ಬೀಜ ತಿನ್ನಲ್ಲ. ಈಗೇನಿದರಿಂದ ಮಾರಾಟ ಅವಶ್ಯಕತೆ ಇಲ್ಲ, ಸಾಕು ನಮ್ಮ ಮನೆಗೆ ಬಂದರೆ ಸಾಕು. ಅದಕ್ಕೆ ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡ್ದೇನೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಮನೆಗೆ ಸಿಕ್ಕರೆ ಸಾಕು ಅಂತಂದೇಳಿ ನಾವು ಈ ಥರ ಮಾಡ್ತಾಯಿದ್ದೀವಿ. ಈ ಸಂತೆಯಲ್ಲಿ ತರತಕ್ಕಂಥ ಪ್ರತಿಯೊಂದು ತರಕಾರಿನೂ ಏನಾಗಿದೆ ಅಂದರೆ ಎಲ್ಲ ಸ್ಲೋ ಪಾಯ್ಸನ್ ಅದು. ಯಾಕಂದರೆ ಎಲ್ಲ ಕೆಮಿಕಲ್ಲೇ ಯೂಸ್ ಮಾಡ್ತಾರೆ. ಎಲ್ಲ ಔಷಧಿ ಗೊಬ್ಬರ ಹಾಕೋದ್ರಿಂದ ಅದೆಲ್ಲ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡೋಣ ಅಂತಂದೇಳಿ ನಾವೇ ನಮ್ಮ ಖಾಲಿ ಜಾಗದಲ್ಲಿ ತೋಟದಲ್ಲೇ ಈ ಥರ ನಮ್ಮ ಮನೆಗೆ ಏನು ಬೇಕಾಗುತ್ತೆ ಆ ಥರ ಬೆಳ್ಕೋಬೇಕು ಅಂತ ಪ್ಲ್ಯಾನ್ಗಳು ಮಾಡ್ತಾಯಿದ್ವಿ. ನೋಡಿ, ಇಲ್ಲೇ ನೀರಿದೆ, ನೀರಿಂದ ತೊಗೊಂಡ್ಬಿಟ್ಟು ಅದನ್ನು ಪೂರ್ತಿ ಹಾಕಿ ಸ್ವಲ್ಪ ಇನ್ನೂ ಅಷ್ಟೇ ಏನಪ್ಪ ಅಂದರೆ, ನಾವು ಬದನೆಕಾಯಿ ಮುಳುಗಾಯಿ ಅಂತ ಹೇಳ್ತಾರಲ್ಲ, ಅದನ್ನೇ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದೆ. ಇದು ವಿತೌಟ್ ಕೆಮಿಕಲ್, ಏನು ಕೆಮಿಕಲ್ ಹಾಕಿಲ್ಲ, ಯಾವುದೇ ಥರ ಗೊಬ್ಬರ ಹಾಕಿಲ್ಲ, ರಾಸಾಯನಿಕವಾಗಿ ಸುಮ್ಮನೆ ನ್ಯಾಚುರಲಾಗಿ ಹಾಕಿರೋ ಗಿಡ ಕಾಯಿ ಬಿಟ್ಟಿದೆ. ಇಲ್ಲಿ ಒಂದು 3-4 ಗಿಡ ಇದ್ದಾವೆ. ಎಷ್ಟು ಮನೆಗೆ ಅವಾಗ ಸಿಗುತ್ತೆ, ಏನು ತೊಂದರೆ ಇಲ್ಲ, ನ್ಯಾಚುರಲ್ ಆಗಿರುತ್ತಲ್ಲ. ಆಲ್ರೆಡಿ ಇದು ಹೂ ಬಿಟ್ಟಿದೆ ಒಂದು 3-4, ಅದನ್ನು ಪರವಾಗಿಲ್ಲ, ಬಿಡುತ್ತೆ ಎಷ್ಟಾಗುತ್ತೋ ಅಷ್ಟು. ಇದಕ್ಕಿಂತ ಮುಂಚೆಗೆ ನಾವು ಆಲ್ರೆಡಿ ಇನ್ನೊಂದು ಬೇರೆ ಪ್ಲೇಸಲ್ಲಿ ನಾವು ಇದೇ ಥರ ಮೂಲಂಗಿ ಮಾಡಿದ್ದೀವಿ. ಎಷ್ಟಾಗುತ್ತೋ ಅಷ್ಟು. ನೋಡಿ, ಇದು ಸೌತೆಕಾಯಿ, ಇದನ್ನು ಅಷ್ಟೇ ಸುಮ್ಮನೆ ಬೀಜ ಹಾಕಿರೋದು, ಎಷ್ಟಾಗುತ್ತೋ ಅಷ್ಟು ಬರಲಿ ಅಂತ. ಒಂದು ಹೂವಿದೆ, ಎಷ್ಟೊಂದು ಈಚ್ಬಿಟ್ಟಿದೆ, ಕಾಯಿದೆ. ನೋಡಿ, ಎಷ್ಟೊಂದು ಹೂವಿದೆ, ಎಷ್ಟೊಂದು ಇನ್ನೂ ಚಿಕ್ಕದಾಗಿ ಬಿಟ್ಟಿದ್ದಾವೆ. ಎಷ್ಟಾಗುತ್ತೋ ಮನೆಗಂತೂ ಆಗುತ್ತೆ, ಏನು ತೊಂದರೆ ಇಲ್ಲ. ಎಷ್ಟಾಗುತ್ತೋ ಮನೆಗೆ ಸಿಗಲಿ ಅಂತಂದೇಳಿ ಹಾಕಿರೋ ಸಸಿಗಳಿಗೆಲ್ಲ. ಸೇಮ್ ಇದು ಕೂಡ ಆಲ್ರೆಡಿ ಒಂದು ವೀಕ್ ಆಯಿತು. ಅದೇ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಇದರಲ್ಲಿ ಮೂಲಂಗಿ ಹಾಕಿದ್ದೀವಿ. ಪರವಾಗಿಲ್ಲ, ಇದನ್ನು ಚೆನ್ನಾಗಿ ಬಂದಿದೆ. ಮೂಲಂಗಿ ಮನೆಗೆ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಆಯಿತು, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.